ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಹಲೋ, ಹೇಳಿ ಅಂಕಲ್, ಏನು ಮಾಡಿದ್ದು? ಏನಿಲ್ಲಪ್ಪ, ಊರಿಗೆ ಬರೋಣ ಅಂತ ಇದ್ವಿ. ಸಂಜೆಗೆ ಸರ್ಪ್ರೈಸ್ ಕೊಡೋಣ ಅಂತ. ಸಂಜೆಗೇನು ಹೇಳ್ಬೇಡಪ್ಪ, ಅದಕ್ಕೆ ಫೋನ್ ಮಾಡಿದ್ದು. ಅಂಕಲ್, ಯಾವ ರೋಡಿಂದ ಬರ್ತೀರಾ? ಅದೇ ಆ ವೆಸ್ಟ್ ಪಾಯಿಂಟ್ ಫಾರೆಸ್ಟ್ ರೋಡಿಂದ ಬರ್ತೀವಿ. ಮತ್ತು ಆ ಬಾಲರಾಜ್ ಏನು ಮಾಡ್ತಾ ಇದ್ದಾನೆ? ಅವ್ನು ಯಾವಾಗ ನೋಡಿದ್ರು ಶೂಸ್ ಬಿಟ್ಟು ಇನ್ಸ್ಪೆಕ್ಷನ್ ಮಾಡೋಕೆ ಹೋಗ್ತಾನೆ. ನನ್ನ ಹೆಸರು ಅರ್ಜುನ್. ನಾನು ಈ ಕಥೆಯಲ್ಲಿ ಒಂದು ಪಾತ್ರಧಾರ ಅಷ್ಟೆ. ನನ್ನ ಕಥೆಯಲ್ಲಿ ಒಂದು ಆ್ಯಕ್ಸಿಡೆಂಟ್ ನಡೀತು. ಒಬ್ಬರೊಬ್ಬರ ಲೈಫಲ್ಲಿ ಒಂದೊಂದು ಥರ ಪ್ರಾಬ್ಲಮ್ ಬರುತ್ತೆ. ಬಟ್ ನನ್ನ ಲೈಫಲ್ಲಿ ಈ ಆ್ಯಕ್ಸಿಡೆಂಟ್ ಅಂತೂ ನನ್ನ ಕಥೆನೇ ಚೇಂಜ್ ಮಾಡ್ತು. ಇದರಿಂದ ಇರೋ ಕತೆ ಗೊತ್ತಾಗಬೇಕಂದ್ರೆ ನಿಮಗೆ ಈ ಕಥೆನ ನೋಡಿ. 5 days before. ದೇವ್ರೆ, ಒಳ್ಳೇದು ಮಾಡಪ್ಪ. ಇವಾಗ ಶೂಟಿಂಗಿನ ಮೊದಲನೇ ದಿನ, ಯಾರಿಗೂ ಬೈದೇ ಇರೋ ಥರ ನೋಡ್ಕೊ. ಮೊದಲೇ ಕೋಪ ಜಾಸ್ತಿ. ಎಲ್ಲ ರೆಡಿ ಆಯ್ತಾನಯ್ಯ? ಆ ಕಾರ್ ಡ್ರೈವರ್ಗೆ ಜಾಸ್ತಿ ಮೇಕಪ್ ಹಾಕೊಂಡು ಕುತ್ಕೋಬೇಡ ಅಂತ ಹೇಳು. ಯಾಕಂತ ಕೇಳಯ್ಯ, ಅವನೇನು ಜಾಸ್ತಿ ಮೇಕಪ್ ಹಾಕೊಂಡು ಚಂದಮ್ಮ ಮುತ್ಕೊಡ್ತಾನ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ನೋಡಿ ಸುಧಾಕರ್ ಅವರೇ, ನಾನು ಶೂಟಿಂಗ್ ಸ್ಪಾಟ್ ತೋರಿಸ್ತೀನಿ. ನೋಡಿದ ತಕ್ಷಣ ಜನ ದಂಗಾಗ್ಬಿಡ್ಬೇಕು. ಇದೇ ನಮ್ಮ ಶೂಟಿಂಗ್ ಸ್ಪಾಟ್. ಯಾರು ಈ ಗೂಬೆ ನನ್ನ ಮಗ ಇಲ್ಲಿದ್ದಾನೆ? ಸರಿ, ಹೋಗಿ ಮಾತಾಡ್ಸೋಣ. ಹಲೋ ಮಿಸ್ಟರ್. ಯಾವ ಥರ ಕಾಣಿಸ್ತಿದ್ದೀನಿ ನಾನು? ಪೊಲೀಸ್ ಸರ್, ಕೊಲೆಗೈತಾ ಸರ್? ಹಾಗಾದ್ರೆ ಈ ಕೊಲೆ ಮಾಡಿರೋದು ನೀನೇನಾ? ಸರ್, ಇದಕ್ಕೂ ನನಗೂ ಸಂಬಂಧ ಇಲ್ಲಲ್ಲ ಸರ್. ನಾವು ಶೂಟಿಂಗ್ ಮಾಡಕ್ಕೆ ಬಂದಿದ್ದೀವಿ ನಾವು. ಹಾವು ಎಲ್ಲೇ ಇರಲಿ, ಅದ್ದಿನ ಕಣ್ಣು ಯಾವತ್ತೂ ಹಾವು ಮೇಲೆ ಇರುತ್ತೆ.
ಸಂಜು ಏನಾಯ್ತು ಏನಾಯ್ತು ಅರ್ಜುನ್ ನಿನ್ ಕಾಮನ್ ಸೆನ್ಸ್ ಇಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆಯಾ? ಟಿವಿ ನೋಡಕ್ ಬಿಡು. ನಿನ್ ಕಾಲ ವೀಲ್ ಚೇರ ಯಾವಾಗ ನೋಡು ತಿರ್ತಾನೆ ಇರ್ತಿಯಲ್ಲ. ಸಿಟ್ಟು ಬರ್ತೈತಂಗೆ. ಕೂಲ್ ಡೌನ್ ಅರ್ಜುನ್, ಕೂಲ್ ಡೌನ್. ಇವನೇನೇನು ಎಲ್ರು ಕಾರ್ ಅಂದ್ರೆ ಇಷ್ಟ ಆಗುತ್ತೆ. ನಿಮ್ ಕಾರ್ ವಿಷಯ ಸಾಕು ಕೋಪ ಮಾಡ್ಕೋಯ್ತು. ಆಂಟಿ ಫೋನ್ ಮಾಡಿದ್ದಾರೆ, ಇವನ್ ಬೇರೆ ಈಚೆ ಹೋಗಿದ್ದಾನೆ. ಏ ಗೂಬೆ, ಕಾಲೆತ್ತದಕ್ಕೆ ಇಷ್ಟೊತ್ತು ಬೇಕಾ ನಿನಗೆ? ಒಬ್ಳು ಅಮ್ಮ ಇದ್ದಾಳೆ ಅಂತ ಗೊತ್ತಿಲ್ವಾ ನಿನಗೆ? ದಂಡ್ಪಿಂಡ್ ನನ್ನ ಮಗನೇ. ಅಯ್ಯೋ ಆಂಟಿ, ಇದು ಅರ್ಜುನ್ ಅಲ್ಲ ಆಂಟಿ, ಇದು ಸಂಜು. ಅರಿಯಪ್ಪ, ನಾನು ನನ್ನ ಮಗ ಅನ್ಕೊಂಡು ಬೈದ್ಬಿಟ್ಟೆ. ಹೌದು, ನನ್ನ ಮಗನ ಫೋನು ನಿನ್ನ ಹತ್ರ ಹೇಗೆ ಬಂತು? ಆಂಟಿ ಅವನು ಫೋನ್ ಇಲ್ಲೇ ಬಿಟ್ಬಿಟ್ಟೆಲ್ಲ ಈಚೆ ಹೋಗಿದ್ದಾನೆ. ಓಕೆ ಅಪ್ಪ, ಅವ್ನು ಬಂದ್ಮೇಲೆ ಕಾಲ್ ಮಾಡಿಸು. ಹಾ ಸರಿ ಆಂಟಿ. ಆಯ್ತಪ್ಪ. ಬಾ ಅರ್ಜುನ್, ನೀನು ಇರೋ ಥರ ಎಂಟ್ರಿ ಕೊಡ್ತಿದ್ಯಾ? ತಗೋ, ಅಮ್ಮ ಫೋನ್ ಮಾಡಿದ್ದು. ಅಮ್ಮತ್ತಾಗ ಆಮೇಲೆ ಮಾತಾಡ್ತೀನಿ ಬಿಡು. ಒಂದು ವಿಷಯ ಬಿಡು, ನೀನೇನೋ ಇಂಟರ್ವ್ಯೂಗೆ ಹೋಗಿದ್ದಲ್ಲ, ಏನಾಯ್ತು ನಿನ್ನ ವಿಷಯ? ಅದು ಅರ್ಜುನ್, ನನ್ನ ಅದೃಷ್ಟಕ್ಕೆ ಇಂಟರ್ವ್ಯೂ ಇತ್ತು, ದುರದೃಷ್ಟ ಕೆಲಸ ಆಗಿಲ್ಲ. ಬಟ್ ನಿನಗೆ ಫಿಲ್ಮ್ನಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತಲ್ಲ, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ಬೋದಾಯ್ತಲ್ಲ ನೀನು? ನೋಡೋಣ ಬಿಡು. ಏನಿ ನ್ಯೂಸ್ ಸರ್ ಯಾವಾಗಲೂ ಕಾರ್ ಆಕ್ಸಿಡೆಂಟ್ ಅಥವಾ ಕೊಲೆನ ಹೀಗೂ ಉಂಟೆ ಅಂತ ಹೇಳ್ತಾ ಇರ್ತಾರೆ. ಅರ್ಜುನ್, ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದೆ? ಯಾಕಂದರೆ ಇದೇ ಸ್ಪಾಟಲ್ಲಿ ನಾವು ಅಪ್ಪ ಅಮ್ಮ ಸುಟ್ಟು. ಮತ್ತೆ ಅವತ್ತು ಫೋನಲ್ಲಿ ಮಾತಾಡಿದ್ದು ನಿಮ್ಮ ನಿಜವಾದ ಅಮ್ಮನ ಅಥವಾ ಅಲ್ವಾ? ಅವ್ರು ನನ್ನ ನಿಜವಾದ ಅಪ್ಪ ಅಮ್ಮ ಅಲ್ಲ. ನಮ್ಮ ಅಪ್ಪ ಅಮ್ಮ ಆ್ಯಕ್ಸಿಡೆಂಟಲ್ಲಿ ಸತ್ತೋದ್ರು. ಅವರು ನನ್ನ ಸಾಕಿರೋ ಅಪ್ಪ ಅಮ್ಮ. ನಾನು ಚಿಕ್ಕ ವಯಸ್ಸಿದ್ದಾಗಲೇ ಸತ್ತೋದ್ರು ನಮ್ಮ ಅಪ್ಪ ಅಮ್ಮ. ನಾನು ಅನಾಥ ಆದೆ. ಅನಾಥಾಶ್ರಮದಲ್ಲಿ ಬೆಳೆದೆ. ಅವ್ರು ನನ್ನ ದತ್ತಕ್ಕೆ ತಗೊಂಡ್ರು. ಆ ಫೈಲಲ್ಲಿ ನೋಡಿರೋ ಥರ ಇನ್ಸ್ಪೆಕ್ಟರ್ ಬಾಲರಾಜ್ ಅವರ ಅಪ್ಪ ಅಮ್ಮನ ಕೊಲೆ ಆಗಿದ್ದು ಇಲ್ಲೇ. ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಪ್ಪನ ಫ್ರೆಂಡ್ ಆ ಇನ್ಸ್ಪೆಕ್ಟರ್ ಕೊಲೆ ಆಗಿದ್ದು ಇಲ್ಲೇ. ಈ 3 ಪಾಯಿಂಟ್ ಕಾಮನ್ ಪಾಯಿಂಟ್ ಬಂದು ಕೊಲೆ ಪ್ಲೇಸ್ ಒಂದೇ ಇದೆ. ಇದನ್ನು ನೋಡ್ತಾ ಇದ್ದರೆ ಈ ಕೊಲೆ ಮಾಡಿರೋ ವ್ಯಕ್ತಿ ಒಬ್ಬನೇ ಅನಿಸುತ್ತೆ. ಮತ್ತೆ ಇದೆಲ್ಲ ಹೆಂಗೆ ಕಂಡಿಡಿದೆ ಅರ್ಜುನ್ ನೀನು? ಯಾಕಂದರೆ ಫಸ್ಟ್ ಕೊಲೆ ಆಗಿದ್ದು ಏಪ್ರಿಲ್ 8ಕ್ಕೆ. ನೆಕ್ಸ್ಟ್ ಡೇ ಮಾರ್ನಿಂಗು ಕಾರು ಇಲ್ಲ, ಕಾರಲ್ಲಿರೋ ಬಾಡಿನೂ ಇಲ್ಲ. ಅಂದರೆ ಈ 3 ಕೊಲೆ ನಡೆದಿರೋದು ಒಂದೇ ಪ್ಲೇಸಲ್ಲಾದರೆ, ಆ 3 ಕೊಲೆ ನಡೆದಿರೋದು ಒಂದೇ ಪ್ಲೇಸಲ್ಲಾದರೆ ಆ 3 ಕೊಲೆ ಮಾಡಿರೋದು ಒಬ್ಬನೇ. ನನ್ನ ಪ್ರಕಾರ ಅವ್ನು ಸೀರಿಯಲ್ ಕಿಲ್ಲರ್ ಅಂತ ಅನಿಸುತ್ತೆ. ಇದೆಲ್ಲ ಹೆಂಗೆ ಕನ್ಫರ್ಮ್ ಮಾಡ್ಕೊಂಡಿರ್ತೀನಿ ನೀನು? ಹೇಳ್ತೀನಿ. ಹೆಂಗೋ ಗೊತ್ತಾಯ್ತು ನಿಂಗೆ? ನೀನು ಕೊಲೆ ಮಾಡಿದ ಪ್ಲೇಸಿಗೆ ಹೋಗಿದ್ದು ನಾನು. ಅವತ್ತು ಈವ್ನಿಂಗ್ ಅಂಕಲ್ ವೆಸ್ಟ್ ಪಾಯಿಂಟಿಂದ ಬರ್ತಿದ್ರು. ಭಾಳ ಹೊತ್ತಾಯಿತು, ಬರಲಿಲ್ಲ. ಅದಕ್ಕೆ ನಾನೇ ಹೋದೆ. ಬಟ್ ಅಲ್ಲಿ ಕಾರು ಇಲ್ಲ, ಅವರೂ ಇಲ್ಲ. ಅಲ್ಲಿ ಕೊಲೆ ಆಗಿರೋ ಕತ್ತಿನೂ ಇಲ್ಲ. ಬಟ್ ಅಲ್ಲೊಂದು ಶೂಸ್ ಇತ್ತು. ಆ ಶೂಸಲ್ಲಿ ಒಂದು ಏರ್ ಸ್ಯಾಂಪಲ್ ಸಿಕ್ತು. ಕ್ಯಾ ಐಡಿಯಾ ಗುರು ನಿಮ್ಮದು? ಬೆಳಗ್ಗೆ ಡೂಪ್ಲಿಕೇಟ್ ಕತ್ತಿ ಇಡೋದು ನೀವೇ, ಇನ್ವೆಸ್ಟಿಗೇಷನ್ ಮಾಡೋದು ನೀವೇ, ಅದು ಗ್ಲೌಸ್ ಇಲ್ಲದೆ. ನಿನಗೆ ಮೊದಲಿಗೆ ನಿನ್ನ ಮೇಲೆ ಡೌಟ್ ಇತ್ತು. ಅದಕ್ಕೋಸ್ಕರ ಚೆಕ್ ಮಾಡೋಕ್ಕೋಸ್ಕರ ಇನ್ನೊಂದು ಸ್ಯಾಂಪಲ್ ತಗೊಂಡೆ. ಸಿಕ್ತು, ಮ್ಯಾಚ್ ಆಯಿತು. ಆವಾಗ ಗೊತ್ತಾಯಿತು
ಇದಕ್ಕೆಲ್ಲ ಸೂತ್ರಧಾರೆ ನೀನೇ ಅಂತ. ಹೇಳು, ಹೇಳ್ತೀಯಲ್ಲ? ನಮ್ಮ ಅಪ್ಪ ಅಮ್ಮನ ಸಾಯಿಸಿದ್ದೆ ನಿಮ್ಮ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ. ಅದಕ್ಕೆ ಆ ಇನ್ಸ್ಪೆಕ್ಟರ್ಗೆ ಲಂಚ ಕೊಟ್ಟು ಕೇಸ್ನ ಮುಚ್ಚಾಕ್ಸಿದ್ರು. ಅದಕ್ಕೆ ಆ ಇನ್ಸ್ಪೆಕ್ಟರ್ನು ನಿಮ್ಮ ಅಪ್ಪ ಅಮ್ಮನ್ನು ಸಾಯಿಸ್ಬಿಟ್ಟೆ. ನೀನು ಮಾಡಿದ ತಪ್ಪಿಲ್ಲ, ಆದರೆ ಕಾನೂನು ವಿರುದ್ಧ ಹೋದಲ್ಲ ಅದು ತಪ್ಪು. ಬಾಲರಾಜ್ ನಮ್ಮ ಸಂಜು ಅವ್ರ ಅಪ್ಪ ಅಮ್ಮನೂ ಕೂಡ ಸಾಯಿಸ್ಬಿಟ್ಟ. ಅಪ್ಪ ಅಮ್ಮ ಹೇಗೆ ತೀರೋದ್ರು ಅರ್ಜುನ್? ನಾನು ನಮ್ಮ ಫ್ರೆಂಡು CBI ಆಗಿಲ್ಲಿ ಬಂದಮೇಲೆ ಕ್ಲೂ ಸಿಗ್ಬಾರ್ದಂತ ನಿಮ್ಮ ಅಪ್ಪ ಅಮ್ಮನ ಸಾಯಿಸಿದ್ರು. ಇದೆಲ್ಲ ನಂದೇ ತಪ್ಪು. ಸಂಜು, ನಾವು 5 ವೇಳೆಲ್ಲ ವಿಷಯ ಅರ್ಥ ಆಗಿಲ್ಲ. ಆ ಬಾಲರಾಜ್ ಎಲ್ಲರನ್ನ ಸಾಯಿಸಿದ, ಬಟ್ ನನ್ನನ್ನು ಮತ್ತು ನನ್ನ ಫ್ರೆಂಡನ್ನು ಸಾಯಿಸಿಲ್ಲ. ಯಾಕೆ ಅಂತ ಗೊತ್ತಾಗಿಲ್ಲ. ಅಮ್ಮ ಕಾಫಿ, ಅಮ್ಮ ಕಾಫಿ. ಕಾಫಿ ಅಂದಾಗೆಲ್ಲ ಟೀನೇ ಕೊಡ್ತೀಯಲ್ಲಮ್ಮ ನೀನು. ಸರಿ ಆಯ್ತು ಹೇಳು, ಇದೇ ಕುಡಿತೀನಿ. ಹಲೋ, ಹೇಳು ಗದರ್, ಎಲ್ಲಿ ಬರಬೇಕು? ವೆಸ್ಟ್ ಪಾಯಿಂಟ್ ಫಾರೆಸ್ಟಿಗ? ಹಾಂ, ಗೊತ್ತಾಯ್ತು. ಸರಿ ಬರ್ತೀನಿ. ಓಕೆ. ಹಲೋ, ಹೇಳು ಬಾಲರಾಜ್, ಏನು ಮಾಡಿದ್ದು? ಹೌದಾ, ಸರಿ ಆಯ್ತು ಬಿಡು. ಅದೇನೋ ಒಂದು ವಿಷಯ ಹೇಳ್ಬೇಕು ಅಂದ್ಕೊಂಡೆ ನಿನಗೆ. ಅಲ್ಲ ಬಾಲರಾಜ್, ಅದೇನಿಲ್ಲ. ನನ್ನ ಹತ್ರ ಒಂದು ಸಖತ್ತಾಗಿರೋ ಪ್ಲ್ಯಾನ್ ಇದೆ. ನಾನು CID ಆಗಿ ವಿಜಯವಾಡಕ್ಕೆ ಅಪಾಯಿಂಟ್ ಆಗಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ನನ್ನ ಫ್ರೆಂಡು ಕಾದರ್ ಇದ್ದಾನಲ್ಲ, ಹಾಂ, ಅಲ್ಲಿಗೆ ಅವನ್ನ ಡೈರೆಕ್ಟ್ರಾಗಿ ಕಳಿಸ್ತೀನಿ ನಾನು. ಅಲ್ಲೋಗಿ ಅವನು ಯಾರನ್ನ ವರ್ಕರ್ ಇದ್ದರೆ ಅಲ್ಲಿ ಆ ವರ್ಕರ್ನ ಫ್ರೆಂಡ್ ಮಾಡ್ಕೊಂಡಾದ್ಮೇಲೆ ಭಾಳ ದಿನದಿಂದ ಆ ವೆಸ್ಟ್ ಪಾಯಿಂಟ್ ಫಾರೆಸ್ಟಲ್ಲಿ ಏನೋ ಕೊಲೆ ನಡೀತಿತ್ತಂತೆ. ಆ ಕೊಲೆಗಾರನ್ನ ಹಿಡಿತೀವಿ ಅನ್ನೋ ನಂಬಿಕೆ ನಮಗೈತೆ. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೇನೋ. ಇದನ್ನ ಹೇಳೋಣಂತೆ ಕಾಲ್ ಮಾಡಿದ್ದು ನಿನಗೆ. ಕಾಲ್ ಬರ್ತೈತಾ? ಸರಿ ಆಯಿತು, ಇಡ್ತೀನಿ. ನಮ್ಮ ಅಪ್ಪ ಅಮ್ಮನ ಸಾಯಿಸಿದ್ದೆ ನಿಮ್ಮ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ. ಅದಕ್ಕೆ ಆ ಇನ್ಸ್ಪೆಕ್ಟರ್ಗೆ ಲಂಚ ಕೊಟ್ಟು ಕೇಸ್ನ ಮುಚ್ಚಾಕ್ಸಿದ್ರು. ಅದಕ್ಕೆ ಆ ಇನ್ಸ್ಪೆಕ್ಟರ್ನು ನಿಮ್ಮ ಅಪ್ಪ ಅಮ್ಮನ್ನು ಸಾಯಿಸ್ಬಿಟ್ಟೆ. ನೀನು ಮಾಡಿದ ತಪ್ಪಿಲ್ಲ, ಆದರೆ ಕಾನೂನು ವಿರುದ್ಧ ಹೋದಲ್ಲ ಅದು ತಪ್ಪು. ನೀನು ಮಾಡಿದ ತಪ್ಪಿಲ್ಲ, ಆದರೆ ಕಾನೂನು ವಿರುದ್ಧ ಹೋದಲ್ಲ ಅದು ತಪ್ಪು. ಇನ್ಸ್ಪೆಕ್ಟರ್ಗೆ ಲಂಚ ಕೊಟ್ಟು ಕೇಸ್ನ ಮುಚ್ಚಾಕ್ಸಿದ್ರು.
ಅದಕ್ಕೆ ಆ ಇನ್ಸ್ಪೆಕ್ಟರ್ನು ನಿಮ್ಮ ಅಪ್ಪ ಅಮ್ಮನೂ ಸಾಯಿಸ್ಬಿಟ್ಟೆ. ತಪ್ಪು. ನೀನು ಮಾಡಿ ತಪ್ಪಿಲ್ಲ. ನೀನು ಮಾಡಿ ತಪ್ಪಿಲ್ಲ, ಆದರೆ ಕಾನೂನು ವಿರುದ್ಧ ಹೋದಲ್ಲ ಅದು ತಪ್ಪು. ಎಲ್ಲಿದ್ದೀನಿ ನಾನು? ಕಾದರ್ ಮನೇಲಿ ಇದ್ದೀನಲ್ಲ. ರಾತ್ರಿ ಎಣ್ಣೆ ಕುಡ್ತಿರೋದು ಜಾಸ್ತಿ ಆಗಿದ್ದಂಗೈತೆ. ರಾತ್ರಿ ಒಂದು ಹಗಲ್ಗನ್ಸು ಬಿತ್ತು. ಬೆಳಗಿನ ಜಾವ ಹಗಲ್ಗನ್ಸಲ್ಲಿ ಏನೋ ಹುಡುಕ್ತಾ ಇದ್ದೆ, ಏನಂತ ಗೊತ್ತಾಗ್ತಿಲ್ಲ. ಏನಿರ್ಬೋದು? ಆ ಕನಸಲ್ಲಿ ಏನೋ ಹುಡುಕ್ತಾ ಇದ್ದೆ, ಏನಂತ ಸಿಗ್ತಾ ಇಲ್ಲ. ನೆನೆಸ್ಕ. ಏನಂತ ಗೊತ್ತಾಗ್ತಿಲ್ವೇ? ಎಲ್ಲಿದೆಯಾ ಕದರ್? ಹೊರ ಇದೆಯಾ? ಸರಿ ಆಯಿತು, ಬಾ. ರಾತ್ರಿ 7 ಗಂಟೆ ಆದರೂ ಕೂಡ ಇನ್ನೂ ಬೆಳಕಿತ್ತು ಹೊರಗೆ. ಆ ಸೌಂಡು, ಹೊರಗೆ ಯಾರೋ ಡೋರ್ ಬಡಿತಿದ್ದ ಆ ಶಬ್ದ ನೋಡಿದ್ರಲ್ಲಿ ಹೊರಗೆ ಯಾರೂ ಇರಲಿಲ್ಲ. ಯಾರಿರ್ಬೋದು? ಅದೇನೇ ಆಗಲಿ, ಮರ್ತೋಗ್ಬಿಡೋಣ. ನಾನು ಮತ್ತು ನನ್ನ ವರ್ಕರು ಇವತ್ತು ಸಂಜು ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಸಂಜು ಇವತ್ತಿರಲ್ಲ. ಅವನ ಮನೇಲಿ ಏನಾರ ಕ್ಲೂ ಸಿಗ್ಬೋದೇನಂತ ಇನ್ವೆಸ್ಟಿಗೇಷನ್ ಮಾಡೋಕ್ಕೋಸ್ಕರ ಅವನ ಮನೆಗೆ ಹೋಗ್ತಾ ಇದ್ದೀವಿ. ನೋಡೋಣ. ಅಂದಾಗೆ ನಿಮ್ಮ ಹತ್ರ ಒಂದು ಡೂಪ್ಲಿಕೇಟ್ ಕೀ ಕೊಟ್ಟಿದ್ನಲ್ಲ, ಕೊಡಿ. ಹಾಂ ಸರ್, ನಾವು ಯಾತಕ್ಕೆ ತಾನೇ ಬಂದಿದ್ದೀವಿ ಸರ್? ಇಲ್ಲಿ ಯಾರ ಮನೆ ಇದು? ಸರ್, ಇದು ನಮ್ಮ ಸಂಜು ಮನೆ ಸರ್. ಸರ್, ಇಲ್ಲೊಂದು ಕ್ಲೂ ಇದೆ ಸರ್. ಆ ಕ್ಲೂ ಹುಡ್ಕೋಕ್ಕೋಸ್ಕರ ಬಂದಿರೋದು. ಇಲ್ಲೊಂದು ಇನ್ವೆಸ್ಟಿಗೇಷನ್ ನಡೆ. ನಮ್ಮಿಂದನೇ ತಪ್ಪು ಸರ್. ತಪ್ಪಾಗಿದೆಯಾ? ಏನು ತಪ್ಪಾಗಿದೆ? ನಮ್ಮಿಂದ ತಪ್ಪಾಗಿದೆಯಾ?
ನಮ್ಮಿಂದನೇ ಸರ್ ತಪ್ಪಾಗಿತ್ತು. ನಾವು ಅವತ್ತು ಪ್ಲ್ಯಾನ್ ಮಾಡಿದಾಗೆ ಆ ಪ್ಲ್ಯಾನ್ ಮಾಡಬಾರ್ದಾಯಿತು. ಆ ಪ್ಲ್ಯಾನ್ ಮಾಡಿದ್ರಿಂದ ನಮ್ಮ ಸ್ವಾರ್ಥದಿಂದ ನಾನು ನೀನು ಇಲ್ಲಿಗೆ ಬಂದಾದಮೇಲೆ ಆ ಬಾಲರಾಜ್ ಈಸಿಯಾಗಿ ಸಿಕ್ಕಾಕೊಂಡ. ಬಟ್ ನಮ್ಮ ಸ್ವಾರ್ಥದಿಂದ ನಮ್ಮಿಂದ ಇಬ್ಬರು ಜೀವ ಹೋಯಿತು. ಈ ತಪ್ಪು ಯಾವತ್ತೂ ನಡಿಬಾರ್ದಾಯಿತು ಸರ್. ಆ ಬಾಲರಾಜು ಒಂದು ಕ್ಲೂ ಇದೆ ಅಂತ ಹೇಳಿದ್ದ. ಆ ಕ್ಲೂ ನಿನ್ನ ಜೀವನದಲ್ಲೇ ಸಿಗಲ್ಲ ಅಂತ ಹೇಳಿದ್ದ. ರಾತ್ರಿ ಎಲ್ಲ ಕನಸಲ್ಲಿ ಅದೊಂದೇ ಕ್ಲೂ ತಲೆ ಕೆಡಿತಾನೇ ಐತೆ ಸರ್ ನನಗೆ. ಆ ಕ್ಲೂ ಹುಡ್ಕ್ಲೇಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಸಂಜು ಮನೇಲಿ ಆ ಕ್ಲೂ ಸಿಗ್ಬೋದು ಸರ್. ಬನ್ನಿ ಸರ್ ಹುಡ್ಕೋಣ. ಲೈಟ್ ಇಲ್ಲ ಇಲ್ಲಿ. ಓ, ಇದು ಆನ್ ಆಗ್ತಿಲ್ಲ. ಆನ್ ಆಯ್ತು. ಸರ್ ನೀವೊಂದ್ಸತಿ ಅಲ್ಲಿ ನೋಡ್ತೀರಾ? ಅರ್ಜುನ್, ನಾನು ನಿಮ್ಮಮ್ಮ. ಈ ಲೆಟರ್ ನಿನ್ನ ಕೈಯಲ್ಲೇ ಸಿಗತ್ತೆ ಅಂತ ಗೊತ್ತು. ಆದರೆ ಈ ಲೆಟರ್ ಬಗ್ಗೆ ಒಂದು ಚಿಕ್ಕ ಕ್ಲೂ ಕೂಡ ಆ ಬಾಲರಾಜ್ ಮತ್ತು ಅವನಪ್ಪ ಮಲ್ಲಿಕಾರ್ಜುನಿಗೆ ಮಾತ್ರ ಗೊತ್ತಾಗಬಾರ್ದು. ನಾನು ಈ ಲೆಟರ್ ಬರೆಯೋಕ್ಕೆ ಕಾರಣ ಏನಂದರೆ, ನಿನ್ನ ಹತ್ರ ತುಂಬ ವರ್ಷಗಳಿಂದ ಮುಚ್ಚಿಟ್ಟಿರೋ ಒಂದು ಸತ್ಯ ಹೇಳಬೇಕು. ಆ ಸತ್ಯ ಏನಂದರೆ, ನೀನು ನನ್ನ ಸ್ವಂತ ಮಗ ಅಲ್ಲ. ನಿಜ ಹೇಳಬೇಕಂದ್ರೆ ನಮಗೆ ಮಕ್ಕಳಾಗಿದ್ದೇ ಇಲ್ಲ. ಮಲ್ಲಿಕಾರ್ಜುನ್ ತನ್ನ ಹೆಂಡತಿ ರಾಧಾನ ಹೆರಿಗೆ ನೋವು ಅಂತ ಆಸ್ಪತ್ರೆಗೆ ಸೇರಿಸಿದ ಆ ದಿನ ಅವ್ರಿಗೆ ಹುಟ್ಟಿದ್ದು 3 ಜನ ಮಕ್ಕಳು. ಅವ್ರು ಬೇರೆ ಯಾರೂ ಅಲ್ಲ, ನೀನು, ಸಂಜು ಮತ್ತು ಬಾಲರಾಜ್. ನೀವು 3 ಜನ ಸ್ವಂತ ಅಣ್ಣ ತಮ್ಮಂದರು. ಇಷ್ಟು ದಿನ ನೀನು ಮತ್ತು ಸಂಜು ಅಪ್ಪ ಅಮ್ಮ ಅಂತ ಕರೀತಾ ಇದ್ರಲ್ಲ, ನಾವೆಲ್ಲ ಮಲ್ಲಿಕಾರ್ಜುನ್ ಮತ್ತು ರಾಧಾ ಅವರ ಬಂಧುಗಳಷ್ಟೇ. ನಿನ್ನನ್ನು ನಾನು ನಿಮ್ಮಪ್ಪ ಕದ್ದು ಸಾಕದ ಹಾಗೆ ನಾಗರಾಜ್ ಮತ್ತು ಶಶಿಕಲಾ ಸಂಜುನ ಕದ್ದು ಸಾಕಿದ್ರು. ಇಷ್ಟೆಲ್ಲ ಆಗಿದ್ದು ಮಲ್ಲಿಕಾರ್ಜುನ್ ಮತ್ತು ರಾಧಾ ಅವ್ರಿಗೆ ಗೊತ್ತೇ ಆಗಲಿಲ್ಲ. ನಿಮ್ಮನ್ನು ಕದ್ದು ಸಾಕಿದ್ದೆ ನಾವು ಮಾಡಿದ ದೊಡ್ಡ ತಪ್ಪು ಅನಿಸುತ್ತೆ. ಒಂದು ದಿನ ನೀನನ್ನು ಬೈದು ಮನೆ ಬಿಟ್ಟು ಸಂಜು ಮನೆಗೆ ಹೋದೆ. ನಿಂದೆ ತಪ್ಪಮ್ಮ, ನೀನು ಮಾಡಿದ್ದೆ ತಪ್ಪು. ಯಾರು ಮಾಡಿಲ್ಲ ತಪ್ಪು? ನಿನ್ನಿಂದನೇ ನಾನು ಹಿಂಗಾಗಿರೋದು. ನಾವು ಅಪ್ಪ ಅಮ್ಮ ಇಲ್ಲ ಅಂತ ತಾನೇ ಈ ಥರ ಮಾಡ್ತಿರೋದು ನೀನು. ನಾನೇ ಹೋಗ್ತೀನಿ. ಅದೇ ದಿನ ಎಲ್ಲ ಸತ್ಯ ಹೇಳಬೇಕು ಅಂತ ನಾನು ನಿನಗೆ ಫೋನ್ ಮಾಡಿದ್ದೆ. ಆದರೆ ಆ ದಿನ ನಿನ್ನ ಬದಲಾಗಿ ಸಂಜು ಫೋನ್ ಎತ್ಕೊಂಡು ಮಾತಾಡ್ದ. ಗೂಬೆ, ಕಾಲೆತ್ತದಕ್ಕೆ ಇಷ್ಟೊತ್ತು ಬೇಕಾ ನಿನಗೆ? ಒಬ್ಳು ಅಮ್ಮ ಇದ್ದಾಳಂತ ಗೊತ್ತಿಲ್ವಾ ನಿನಗೆ? ದಂಡ್ಪಿಂಡ್ ನನ್ನ ಮಗನೇ. ಅಯ್ಯೋ ಆಂಟಿ, ಇದು ಅರ್ಜುನ್ ಅಲ್ಲ ಆಂಟಿ, ಇದು ಸಂಜು. ಅರಿಯಪ್ಪ, ನಾನು ನನ್ನ ಮಗ ಅಂದ್ಕೊಂಡು ಬೈದ್ಬಿಟ್ಟೆ. ಹೌದು, ನನ್ನ ಮಗನ ಫೋನು ನಿನ್ನ ಹತ್ರ ಹೇಗೆ ಬಂತು? ಆಂಟಿ, ಅವನು ಫೋನ್ ಇಲ್ಲೇ ಬಿಟ್ಬಿಟ್ಟೆಲ್ಲ ಈಚೆ ಹೋಗಿದ್ದಾನೆ. ಓಕೆ ಅಪ್ಪ, ಅವ್ನು ಬಂದಮೇಲೆ ಕಾಲ್ ಮಾಡಿಸು. ಹಾಂ ಸರಿ ಆಂಟಿ. ಆಯ್ತಪ್ಪ. ಇಲ್ಲ ಅಂದಿದ್ರೆ ಎಲ್ಲ ಸತ್ಯನ ನಾನು ಅವತ್ತೇ ಹೇಳಿಬಿಡ್ತಿದ್ದೆ. ಅದು ಹೇಗೋ ಏನೋ ಮಲ್ಲಿಕಾರ್ಜುನ್ಗೆ ಅಂದರೆ ಬಾಲರಾಜ್ ಅವ್ರ ಅಪ್ಪನಿಗೆ
ಈ ವಿಷಯ ಗೊತ್ತಾಗಿ ಅವನು ತಾನು ಕಳ್ಕೊಂಡಿರೋ ಮಕ್ಕಳನ್ನೇ ನೆನ್ಪು ಮಾಡಿಕೊಂಡು ಅವ್ರ ಪ್ರೀತಿ ಇಲ್ಲದೆ ಒಂದು ಥರ ಸೈಕೋ ಆಗೋದ. ಹೀಗೆಲ್ಲ ನಡೀತಿರ್ಬೇಕಾದ್ರೇ ಅಕಸ್ಮಾತಾಗಿ ಮಲ್ಲಿಕಾರ್ಜುನ ಹೆಂಡ್ತಿ ರಾಧ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಬಿಟ್ಲು. ಈ ಆಕ್ಸಿಡೆಂಟ್ ಹಿಂದೆ ನಾನು, ನಿಮ್ಮಪ್ಪ ಮತ್ತು ಸಂಜು ಅವರ ಅಪ್ಪ ಅಮ್ಮ ಇದ್ದೀವಿ ಅಂತ ಬಾಲರಾಜ್ ಮತ್ತು ಅವರ ಅಪ್ಪ ಬಲವಾಗಿ ನಂಬ್ಕೊಂಡ್ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೇ ಬಾಲರಾಜ್ ಮತ್ತು ಅವರ ಅಪ್ಪ ನಮ್ಮನ್ನು ಸಾಯಿಸಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಹೀಗಾಗಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಪ್ರತಿಯೊಂದು ಕ್ಷಣನೂ ಭಯದಲ್ಲಿ ಜೀವನ ಮಾಡೋದು. ಈ ಭಯನೇ ಆ ದೇವ್ರು ನಮಗೆ ಕೊಟ್ಟಿರೋ ಶಿಕ್ಷೆ ಅನ್ಸುತ್ತೆ. ಈ ವಿಷಯನ ಯಾರಿಗೂ ಹೇಳಿಬಿಡ. ಸೂತ್ರಧಾರನೇ ಬೇರೆ ಸರ್. ಇದಕ್ಕೆಲ್ಲ ಸೂತ್ರಧಾರಿ ನಮ್ಮ ಅಪ್ಪನೇ ಸರ್. ನಾನು ಬಾಲರಾಜ್ ಸಂಜು ಅಣ್ಣ ತಮ್ಮದರಂತೆ. ಸೂತ್ರಧಾರಿನೇ ಬೇರೆ ಸರ್. ಇಷ್ಟು ದಿನ ಸಮುದ್ರದಲ್ಲಿ ಮೀನು ಮಾತ್ರ ಇದೆ ಅಂದ್ಕೊಂಡಿದ್ದೆ, ಆದರೆ ತಿಮಿಂಗ್ಲ ಕೂಡ ಇದೆ ಸರ್. ಆ ತಿಮಿಂಗ್ಲನ ಹುಡುಕ್ಬೇಕಂದ್ರೆ ಅದು ಭಾಳ ಶಾರ್ಪ್ ಆಗಿದೆ ಸರ್. ನಾನು ಆಲೋಚನೆ ಮಾಡೋಕ್ಕಿಂತ ಮುಂಚೆನೇ ಅದು ಆಲೋಚನೆ ಮಾಡಿರುತ್ತೆ. ಅದಿಲ್ಲಿಗೆ ಬಂದೇ ಬರುತ್ತೆ ಅಂತ ಗೊತ್ತು ನನಗೆ. ಬರಲಿ, ಹೊತ್ಕೊಳೋಣ ಬನ್ನಿ. ಸರ್, ನೀವೇ ತಾನೇ ನಮ್ಗೆ ಧೈರ್ಯ ತುಂಬಿಸಿದ್ದು ಎಂಥ ಪ್ರಾಬ್ಲಮ್ ಬಂದರೂ ನಮ್ಮನ್ನು ಸೇವ್ ಮಾಡಿ ಸೆಕ್ಯೂರ್ ಮಾಡ್ಕೊಳ್ಳೋಣ ಅಂತ. ಈಗ ನೀವೇ ಹೋಗಿ ಬಚ್ಚಿಟ್ಕೊ ಅಂದರೆ ಹೆಂಗೆ ಸರ್? ಸರ್, ಅವಾಗಿನ ಕಂಡೀಷನ್ ಬೇರೆ, ಇವಾಗಿನ ಕಂಡೀಷನ್ ಬೇರೆ ಸರ್. ಅವಾಗ ನನಗೆ ಸ್ವಲ್ಪ ಧೈರ್ಯ ಇತ್ತು ಸರ್, ಇವಾಗ ಧೈರ್ಯ ಇಲ್ಲ. ಇವಾಗ ಸಿಚುವೇಶನ್ ಬೇರೆ ಇದೆ. ಬನ್ನಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್.
ತಪ್ಪಾಯ್ತು, ಎಷ್ಟು ಬಿಟ್ರೆ ಎಷ್ಟೋ. ಸ್ವಾರ್ಥ ಪ್ರಪಂಚ ಅಲ್ಲ. ಈ ಸ್ವಾರ್ಥ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ. ಈ ಕಾನೂನು, ಈ ಪ್ರಪಂಚನೇ ಒಂದು ಕೂಡ ಒಂದು ಸ್ವಾರ್ಥ. ನನ್ನನ್ನು ಹುಚ್ಚನಾಗಿ ಮಾಡಿದ್ದು ನೀವು. ನಿನ್ನಂತವ್ರು ಇರ್ಬಾರ್ದು. ಮಿತ್ರದ್ರೋಹಿ, ನೀನು ಈ ಥರ ಮಾಡ್ತೀಯ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಇನ್ವೆಸ್ಟಿಗೇಷನ್ ನೆಪದಲ್ಲಿ ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ನಾನೇ, ಆ ಕ್ಲೂ ಸಿಗಂಗೆ ಮಾಡಿದ್ದು ನಾನೇ, ಅವನನ್ನು ಸಾಯ್ಸಂಗೆ ಮಾಡಿದ್ದು ನಾನೇ. ಗೇಮ್ ಓವರ್. ನೋಡಿದ್ರಲ್ಲ, ಇದು ನನ್ನ ಕತೆ. ಒಂದು ಬೇಜವಾಬ್ದಾರಿ ಆಕ್ಸಿಡೆಂಟಿಂದ ಒಂದು ಲೈಫ್ ಹಾಳಾಯಿತು. ಆ ಲೈಫಲ್ಲಿ ಒಬ್ಬ ಹುಡುಗ ಹೇಗೆ ಸೈಕೋ ಆದ ಮತ್ತು ಅವರ ಅಪ್ಪ ಅಮ್ಮನ ಆಕ್ಸಿಡೆಂಟ್ಗೆ ಆ ಕಾನೂನು ಕೂಡ ಸಪೋರ್ಟ್ ಮಾಡಲಿಲ್ಲ. ಅನ್ಯಾಯದಿಂದ ತುಳುಕುತ್ತಿರೋ ಈ ಪ್ರಪಂಚದಲ್ಲಿ ಅವನು ರಿವೆಂಜ್ಗೋಸ್ಕರ ಹೋದ ಕಾನೂನು ವಿರುದ್ಧ. ತಂದೆ ಆದವನು ಮಗನಿಗೆ ತಿದ್ದಿ ಬುದ್ಧಿ ಹೇಳಬೇಕು, ಇಲ್ಲ ಅಂದರೆ ಹೀಗೆ ಆಗೋದು. ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತಂತೆ. ಅದಕ್ಕೆ ಅತಿಯಾದ ಸ್ವಾರ್ಥ, ಅತಿಯಾದ ಪ್ರೀತಿಯಿಂದ ಹಿಂಗಾಯಿತು. ಇದೇ ನನ್ನ ಕತೆ.